ಕರ್ನಾಟಕ ಸ್ಟೇಟ್ ಮೆಡಿಕಲ್ ಆ್ಯಂಡ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಉಡುಪಿ ಮತ್ತು ಜೈಂಟ್ಸ್ ಗ್ರೂಪ್ ಆಫ್ ಬ್ರಹ್ಮಾವರ ಇದರ ವತಿಯಿಂದ ಉಡುಪಿ ಪುರಭವನದಲ್ಲಿ 24ನೇ ವರ್ಷದ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ಉಡುಪಿಯಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡುವ ಸಲುವಾಗಿ ಈಗಾಗಲೇ 30 ಎಕರೆ ಜಾಗವನ್ನು ಗುರುತಿಸಿ ಪಹಣಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣವಾಗುವುದು ಶತಸಿದ್ಧ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ವೈದ್ಯರಾಗಿ ಸಮಾಜದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಕೆಎಂಸಿ ಮಣಿಪಾಲದ ಡಾಕ್ಟರ್ ಸುರೇಶ್ ಪಿಳ್ಳೈ, ಕುಂದಾಪುರ ಹಿರಿಯ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭವಾನಿ ರಾವ್, ಮಲ್ಪೆ ಡಾಕ್ಟರ್ ರಾಮಚಂದ್ರ ದೇವಾಡಿಗ, ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ವರಿ ಎಜಿ ಮುಂತಾದವರನ್ನು ವಿಶಿಷ್ಟವಾಗಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಗಲಿದ ವೈದ್ಯರಿಗೆ ಮತ್ತು ವೈದ್ಯಕೀಯ ಪ್ರತಿನಿಧಿಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕಾರ್ಯಕ್ರಮಕ್ಕೆ ಸಹಕರಿಸಿದ ಸಂಸ್ಥೆಗಳನ್ನು ಗುರುತಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಐಎಂಎ ಉಡುಪಿ ಕರಾವಳಿ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್, ಜೈಂಟ್ಸ್ ಗ್ರೂಪ್ ಆಫ್ ಬ್ರಹ್ಮಾವರ ಅಧ್ಯಕ್ಷ ಅಣ್ಣಯ್ಯ ದಾಸ್, ವೈದ್ಯಕೀಯ ಪ್ರತಿನಿಧಿ ಸಂಘದ ಅಧ್ಯಕ್ಷ ಸತೀಶ್ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಕಾರಂತ್, ಜೈಂಟ್ಸ್ ಫೆಡರೇಷನ್ ಯೂನಿಟ್ ಡೈರೆಕ್ಟರ್ ಸುಂದರ್ ಪೂಜಾರಿ, ಮುಡುಕುಕ್ಕುಡೆ, ವಿಲ್ಟನ್ ಒಲಿವೆರಾ, ಫೆಡರೇಷನ್ ಮಾಜಿ ಅಧ್ಯಕ್ಷ ಮಧುಸೂದನ್ ಹೇರೂರು ಮುಂತಾದವರು, ಸುಬ್ರಹ್ಮಣ್ಯ ಆಚಾರ್ಯ, ವಿಜೇತ ಶ್ರೇಯಸ್ ಆಚಾರ್, ಧ್ರುವ ಹೇರಳಿ, ಅನಂತಕೃಷ್ಣ ಹೊಳ್ಳ, ಮಧುಸೂದನ್ ಹೇರೂರು, ಪ್ರಸನ್ನ ಕಾರಂತ್, ರಾಘವೇಂದ್ರ ಪ್ರಭು ಕರ್ವಾಲು ಉಪಸ್ಥಿತರಿದ್ದರು. ಮಾರ್ಗದರ್ಶನ ನಮ್ಮೆಲ್ಲರಿಗೂ ಬೇಕು ಅಂತ ಹೇಳ್ತಾ ಮೊದಲಾಗಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಸುರೇಶ್ ಪಿಳ್ಳೈ ಇವರು ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ. ಡಾಕ್ಟರ್ ಸುರೇಶ್. Office bearers for giving me this honor. It is a big honor and it means a lot to me and my family. ಬರಬೇಕು ಅಂತ ಹೇಳಿದ್ರೆ ಒಂದು ಡೆಡಿಕೇಶನ್ ಇರಬೇಕಾಗ್ತದೆ. ಅಂತ ಡೆಡಿಕೇಶನ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು, ನಾವು ಕಮ್ಯುನಿಟಿಯಲ್ಲಿ ಕ್ರಿಯೇಟ್ ಮಾಡಬೇಕು. ಆವಾಗ ಮಾತ್ರ ಈ ವೃತ್ತಿಗೆ ಬರುವವರು ತುಂಬಾ ಹುಮ್ಮಸ್ಸಿಂದ ಬರ್ತಾರೆ. ಇಲ್ಲದಿದ್ರೆ ಒಂದ್ಸತಿ ಈ ವೃತ್ತಿಗೆ ಬಂದ್ರೆ ಅವರು ಬೇಡ, ನನಗೆ ಈ ವೃತ್ತಿ ಬೇಡ, ಕೆಲಸ ಮಾಡ್ತೇನೆ ಅಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇರ್ತೇನೆ. ಸೊ ಆದ್ರಿಂದ ವೈದ್ಯಕೀಯ ಶಿಕ್ಷಣದಿಂದ ಶುರುವಾಗುವಂತದ್ದು ಅಲ್ಲಿಂದ ಮುಂದಕ್ಕೆ ಹಾಸ್ಪಿಟಲ್ ಕೂಡ ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ಕ್ಲಿನಿಕ್ ಅಲ್ಲಿ ನಮ್ಗೆ ರಿಜಿಸ್ಟ್ರೇಷನ್ ಆಗಬೇಕು. ಫೈರ್ ಸೇಫ್ಟಿ, ನನ್ನ ಜನರಿಗೆ ತಾಳ್ಮೆ ಕೂಡ ಕಡಿಮೆ ಆಗ್ತಾ ಉಂಟು. ಅಲ್ಲಿ ಕಾಯುವಂತ ಇದು ಇರುವುದಿಲ್ಲ. ಸೊ ಪರಿಸ್ಥಿತಿಯನ್ನು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಬೆಳಿಗ್ಗೆ ಕೆಲವೊಂದ್ಸತಿ ನನಗೆ ನೈಟ್ ಕಾಲ್ ಇರ್ತದೆ, ನೈಟ್ ಕಾಲ್ ಇದ್ದು ನಾನು ಬೆಳಿಗ್ಗೆ ಎಲ್ಲ ಗೌರವಿತರ ನೆರೆದಿರುವ ಎಲ್ಲ ಉಡುಪಿಯ ಸಜ್ಜನ ನಾಗರಿಕ ಬಂಧುಗಳೇ, ಬಹುಶಃ ಉತ್ತಮವಾಗಿ ಸ್ವಲ್ಪ ಹೇಳಿದಾಗ ತೆರವಾಗಿ ಬಂದ ಕಾರಣ ನಮ್ಮ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರ ಇವತ್ತು ರಿವ್ಯೂ ಮೀಟಿಂಗ್ ಇದ್ದರಿಂದಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆಯಲ್ಲಿ ಹೋಗಿ ತೆರವಾಗಿ ಬಂದಕ್ಕೆ ತಮ್ಮಲ್ಲಿ ಶ್ರದ್ಧಾಂಜಲಿ ಅರ್ಪಿಸುತ್ತಾ ಖಂಡಿತವಾಗಿ ಒಂದು ಅರ್ಥಪೂರ್ಣವಾದ ಅದ್ಭುತವಾದ ಕಾರ್ಯಕ್ರಮ ನಾವೆಲ್ಲ ಜೊತೆಯಾಗಿದೆ. ಏಕೆಂತೇಳಿದರೆ ಉಡುಪಿ ಇವತ್ತು ಬಹಳಷ್ಟು ಕ್ಷೇತ್ರಗಳಲ್ಲಿ ಇವತ್ತು ತನ್ನನ್ನು ತೊಡಗಿಸಿಕೊಂಡು ವಿಶ್ವದ ಗಮನವನ್ನು ಸೇರಿದೆ. ಒಂದು ಹೆಲ್ತ್ ವೈಸ್ ಇರ್ಬೋದು, ಒಂದು ಎಜುಕೇಷನ್ ವೈಸ್, ಒಂದು ಟೆಂಪಲ್ ಟೂರಿಸಮ್ ಇರ್ಬೋದು, ಒಂದು ಮೀನುಗಾರಿಕೆ ಬಂದರ್ ಇರ್ಬೋದು, ಜೊತೆಗೆ ಎಜುಕೇಷನ್. ಬಹುಶಃ ಎಲ್ಲ ವಿಚಾರದಲ್ಲಿ ಇವತ್ತು ಉಡುಪಿ ಸಾಧನೆ ಮಾಡಬೇಕಾದ್ರೆ ನಾವೆಲ್ಲರೂ ಒಂದು ಹುಟ್ಟಿದ ಜನರು ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಯಾಕೆಂದರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಇವತ್ತು ನಾವು ಪ್ರವಾಸ ಹೋದಾಗ ನಮ್ಮ ಜಿಲ್ಲೆಯ ಜನರಿಗೆ ಒಂದು ವಿಶೇಷ ಗೌರವ ಸಿಗ್ತದೆ. ಯಾಕೆಂತೇಳಿದರೆ ನಮ್ಮಲ್ಲಿ ಸಿಗುವಂಥ ಗುಣಮಟ್ಟದ ಶಿಸ್ತುಬದ್ಧ ಶಿಕ್ಷಣದಲ್ಲಿ ಅದು ಸಾಧ್ಯವಾಗಿದೆ. ಇದರಿಂದಾಗಿ ಪ್ರತಿ ವರ್ಷ ನಮ್ಮ ಜಿಲ್ಲೆಯಿಂದ ನಾವು ಅತಿ ಹೆಚ್ಚು ಇಂಜಿನಿಯರ್ಸ್, ಡಾಕ್ಟರ್ಸ್ ಇವತ್ತು ಸಮಾಜಕ್ಕೆ ಕೊಡುವಂಥ ಕೆಲಸ ನಮ್ಮ ಜಿಲ್ಲೆಯ ಮೂಲಕ ಆಗ್ತಿರೋದು ಬಹಳ ಅದ್ಭುತವಾದ ಒಂದು ಸಾಧನೆ. ಜುಲೈ 1 ಡಾಕ್ಟರ್ಸ್ ಡೇ ಅಂತ ನಮ್ಮ ರಾಷ್ಟ್ರಮಟ್ಟದಲ್ಲಿ ನಾವು ಆಚರಣೆ ಮಾಡ್ತೇವೆ. ನಮ್ಮ ಇಂದಿನ ಒಬ್ಬ ಭಾರತ ರತ್ನ ಅವಾರ್ಡಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಫಿಸಿಷಿಯನ್ ಆಗಿದ್ದುಕೊಂಡು ಈ ಒಂದು ಡಾಕ್ಟರ್ ವೃತ್ತಿಗೆ ಭಾಳಷ್ಟು ನ್ಯಾಯವನ್ನು ಕೊಟ್ಟರು. ಬಹುಶಃ ಅವರ ನೆನಪಿಗಾಗಿ ಅವರ ಡೆತ್ ಆ್ಯಂಡ್ ಬರ್ತ್ ಆ್ಯನಿವರ್ಸರಿ ಹೋಗಿ ಆ ದಿನವನ್ನು ಡಾಕ್ಟರ್ಸ್ ಡೇ ಅಂತ ಇಡೀ ರಾಷ್ಟ್ರದಾದ್ಯಂತ ನಮ್ಮ ವೈದ್ಯರು ಅದನ್ನು ಆಚರಣೆ ಮಾಡ್ತಾರೆ. ಬಹುಶಃ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಆಚರಣೆ ಮಾಡಿದ್ದೀವಿ. ಖಂಡಿತವಾಗಿ ಪ್ರಥಮವಾಗಿ ಡಾಕ್ಟರ್ಸ್ ಡೇ ಶುಭಾಶಯಗಳನ್ನು ಎಲ್ಲ ವೈದ್ಯರಿಗೆ, ಅದರ ಸಂಬಂಧಪಟ್ಟವರಿಗೆ ನಾನು ಸಲ್ಲಿಸಲಿಕ್ಕೆ ನಾನು ಬಯಸಿದ್ದೇನೆ. ಖಂಡಿತವಾಗಿ ಡಾಕ್ಟರ್ಸ್ನವರ ಎದುರು ಮಾತನಾಡುವಂಥದ್ದು ಸರಿಯಲ್ಲ. ಯಾಕೆಂತೇಳಿದರೆ ಇವತ್ತು ಆರೋಗ್ಯ ಸುಧಾರಣೆಯಲ್ಲಿ ಭಾಳಷ್ಟು ಕೊಡುಗೆ ನೀಡಿದ್ದರು. ಶಾಸಕನಾಗಿ, ಜನಪ್ರತಿನಿಧಿಯಾಗಿ ನಮ್ಮ ಆದೇಶ, ನಮ್ಮ ಏನಾದರೆ
ಜನಪ್ರತಿನಿಧಿ ಯಾವ ರೀತಿ ಅವರ ಆರೋಗ್ಯದ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕಾಗ್ತದೆ, ಯಾವ ರೀತಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಆಸ್ಪತ್ರೆಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಕಾಲೇಜುಗಳಿರ್ಬೋದು, PSC CSCಗಳಿಗೆ ವ್ಯವಸ್ಥೆ ಮಾಡಬೇಕು ಇದನ್ನು ನನಗೆ ತಿಳಿಸಿದಾಗ ಖಂಡಿತವಾಗಿ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಾಗ ಅದಕ್ಕೆ ಸುಧಾರಣೆ ತರುವಂಥ ಕೆಲಸವನ್ನು ಮಾಡಬೇಕು. ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜಿನ ಒಂದು ಭಾಳ ಅಗತ್ಯ ಇದೆ. ಯಾಕಂತೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಡಾಕ್ಟರ್ಸ್ಗಳನ್ನು ನಾವು ಇವತ್ತು ಸಮಾಜಕ್ಕೆ ಕೊಡ್ತಿದ್ದೇವೆ. ಆದರೆ ಇವತ್ತು ಮೆರಿಟ್ ಸೀಟನ್ನು ಪಡ್ಕೊಂಡು ಸರ್ಕಾರಿ ಕಾಲೇಜುಗಳಿಂದ ಡಾಕ್ಟರ್ಸ್ ಆಗುವಂಥ ವಂಚಿತರಾದ ಜಿಲ್ಲೆ ನಮ್ಮ ಜಿಲ್ಲೆ. ಅದರಿಂದಾಗಿ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತವಾಗಿ ಇವತ್ತಲ್ಲ ನಾಳೆ ಆ ಹೊರಟನ್ನು ಕೈಬಿಡುವಂಥ ಪ್ರಶ್ನೆ ಇಲ್ಲ, ಅದನ್ನು ಈಗಾಗಲೇ ಟಿಪ್ಪೂರಿನಲ್ಲಿ 30 ಎಕರೆ ಜಾಗವನ್ನು ಮೀಸಲಿಟ್ಟು ಆ ಮೀಸಲಿಟ್ಟ ಜಾಗವನ್ನು ಮೆಡಿಕಲ್ ಕಾಲೇಜಿನಂತ ಆರ್ಟಿಸಲ್ಲಿ ಎಂಟ್ರಿ ಮಾಡುವಂಥ ಕೆಲಸ ಕೂಡ ಆಗಿದೆ. ಅದರಿಂದಾಗಿ ಇವತ್ತಲ್ಲ ನಾಳೆ 30 ಎಕರೆ ಜಾಗ ಮೆಡಿಕಲ್ ಕಾಲೇಜಿಗೆ ಅಂತ ನಿಜವಾದದನ್ನು ಯಾರನ್ನು ತಪ್ಪಿಸಲಿಕ್ಕಾಗಲ್ಲ. ಅಷ್ಟಂತೂ ಇವತ್ತಲ್ಲ ನಾಳೆ ಮೆಡಿಕಲ್ ಕಾಲೇಜ್ ಉಡುಪಿಯಲ್ಲಿ ಪ್ರಾರಂಭ ಆಗೋದಂತ ಶತಸಿದ್ಧಾರ್ಥ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಜಿಲ್ಲೆ ಇವತ್ತು ಸುಧಾರಣೆ ನಮ್ಮ ಇತರ ಜಿಲ್ಲೆಗಳಿಗೆ, ಇತರ ರಾಜ್ಯಗಳಿಗೆ ಇವತ್ತು ಮಾದರಿ. ಬಹುಶಃ ಇವತ್ತು ನಮ್ಮ ಜಿಲ್ಲೆಯ ಜನರು ಯಾವುದೇ ರಾಜ್ಯಕ್ಕೂ ಹೋಗಲಿ, ಯಾವುದೇ ರಾಷ್ಟ್ರಕ್ಕೆ ಹೋಗಲಿ ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಗಳು, ಅದರಲ್ಲಿ ವಿಶೇಷವಾಗಿ ಆರೋಗ್ಯದ ಸುಧಾರಣೆ ಇದೆ. ಬಹುಶಃ ಇವತ್ತು ನಮ್ಮ ಜಿಲ್ಲೆಯ ಡಾಕ್ಟರ್ಸ್ನವರು ಕೇವಲ ತನ್ನ ವೃತ್ತಿಗಾಗಿ ಸೇವೆ ಮಾಡ್ತಿಲ್ಲ, ತನ್ನ ಕರ್ತವ್ಯ ಜವಾಬ್ದಾರಿ ನಾನು ಡಾಕ್ಟರ್ ಆಗಿದ್ದುಕೊಂಡು ನನ್ನ ಕರ್ತವ್ಯವನ್ನು ಯಾವ ರೀತಿ ಮಾಡಬೇಕು, ಸಮಾಜದ ಸುಧಾರಣೆ ಯಾವ ರೀತಿ ಮಾಡಬೇಕು, ಒಬ್ಬರ ಜೀವನವನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು, ಒಬ್ಬರಿಗೆ ಯಾವ ರೀತಿ ಬದುಕಲಿಕ್ಕೆ ಯಾವ ಮಾರ್ಗದರ್ಶನ ಮಾಡಬೇಕೆ ಒಂದು ಚಿಂತನೆಯೊಂದಿಗೆ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗಿ ನಮ್ಮ ಜಿಲ್ಲೆಯ ಡಾಕ್ಟರ್ಸ್ನವರು ಇವತ್ತು ಈ ರೀತಿ ಮಟ್ಟಕ್ಕೆ ಬೀಳಲಿಕ್ಕೆ ಸಾಧ್ಯವಾಗಿದೆ. ಶಿವಕುಮಾರ್ ಅವರು ಹೇಳಿದಾಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಅವರು ಹೇಳಿದರು. ನಮ್ಮ ಆರೋಗ್ಯ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಜೊತೆಗಿದ್ದು ನಮ್ಮ ಜೊತೆಗೆ ಸಂಪೂರ್ಣವಾಗಿ ಈಗಾಗಲೇ ಚರ್ಚೆ ಮಾಡಿ ಅರ್ಧ ಗಂಟೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದರಿಂದಾಗಿ ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಕೂಡ ಒಂದು 6 ತಿಂಗಳ ಒಳಗೆ ಹೊಸ ರೂಪ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದರ ಜೊತೆಗೆ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆಯನ್ನು ಕೂಡ ಅದರ ಒಂದು ಬಿಸ್ನೆಸ್ಸನ್ನು ಕರೆದು ಅದಕ್ಕೆ ಒಂದು ಅಪ್ಗ್ರೇಡ್ ಮಾಡೋದು. ಯಾಕಂತೇಳಿದರೆ 200 ಬೆಡ್ಡಿನ ಹಾಸ್ಪಿಟಲ್ ಆಗಿದ್ದರೂ ಕೂಡ ಇವತ್ತಿನಲ್ಲಿರುವಂಥ ವ್ಯವಸ್ಥೆಗಳು ತಾಲೂಕು ಮಟ್ಟದ್ದು 70 ಬೆಡ್ಡಿನ ಆಸ್ಪತ್ರೆಗಿರುವಂಥ ವ್ಯವಸ್ಥೆಗಳಿವೆ. ಸೂಚನೆ ಮಾರ್ಗದರ್ಶನ ನನ್ನ ಮೇಲೆ ಇರಲಿ ನೀಡಿದಾಗ ಖಂಡಿತವಾಗಿ ತಮ್ಮ ಜೊತೆಗೆ ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿ ಸುಧಾರಣೆಗಳನ್ನು ಮಾಡಲಿಕ್ಕೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಬದ್ಧರಿದ್ದೇನೆ ಅಂತ ಹೇಳುತ್ತಾ ನೆರೆದಿರುವ ಎಲ್ಲರಿಗೆ